ಕೌನ್ಸಿಲ್ ಕಾಯ್ದೆಗಳು ಬರ್ತಾವ. ಬಹಳ ಪ್ರಶ್ನೆ ಕೇಳ್ಯಾರ. 1909ರ ಕಾಯ್ದೆಯನ್ನ ಪಾರ್ಲಿಮೆಂಟರಿ ರಿಫಾರ್ಮ್ಸ್ ಅಂತಾರ, ಇದನ್ನ ಕೌನ್ಸಿಲ್ ಕಾಯ್ದೆನು ಅಂತಾರ. ಹೇಳಿಕೆ ಸರಿ ಅಥವಾ ತಪ್ಪ ಹಂಗೂ ಪ್ರಶ್ನೆ ಕೇಳಿದಾರ. ಸೊ ಈ ಮೂರನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕೌನ್ಸಿಲ್ ಕಾಯ್ದೆಗಳು, ಕೌನ್ಸಿಲ್ ಆಕ್ಟ್ಸ್ ಅಂತ ಕರಿತೀವಿ ನಾವು. ಯಾವುವು? 1861, 1892 ಮತ್ತು 1909. ಈ ಮೂರಕ್ಕ ನಾವು ಕೌನ್ಸಿಲ್ ಕಾಯ್ದೆ ಅಂತೀವಿ. ಇದ್ರಾಗ 1909 ನಾವೇನ್ ಕರಿತೀವಿ ಅದನ್ನ ಪಾರ್ಲಿಮೆಂಟ್ ಸುಧಾರಣೆ ಅಂತ ಕರಿತೀವಿ. 1861 ಕೌನ್ಸಿಲ್ ಕಾಯ್ದೆ ಒಳಗ ಏನು ಬದಲಾವಣೆ ಆಗ್ತೈತಿ? 1 ಆಗಸ್ಟ್ 1861 ಈ ಒಂದು ಕಾಯ್ದೆ ಜಾರಿ ಬಂತು. ಸೊ ಪೋರ್ಟ್ ಪೋಲಿಯೋ ಸಿಸ್ಟಮ್ ಬರ್ತೈತೆ ಫಸ್ಟ್ ಟೈಮ್. ಅಂದ್ರೆ ಈಗೇನ್ ಮಿನಿಸ್ಟರ್ ಅದಲ್ಲ, ಅಗ್ರಿಕಲ್ಚರ್ ಒಬ್ಬ ಮಿನಿಸ್ಟರ್, ಸ್ಪೋರ್ಟ್ಸ್ ಒಬ್ಬ ಮಿನಿಸ್ಟರ್, ಹೆಲ್ತ್ ಒಬ್ಬ ಮಿನಿಸ್ಟರ್ ಅಂತ ಹೆಂಗ ಅದಲ್ಲ ಗೃಹ ಸಚಿವ. ಸೊ ಈ ಒಂದ ಪೋರ್ಟ್ ಪೋಲಿಯೋ ಸಿಸ್ಟಮ್ ಯಾವಾಗ ಬಂತು ಅಂತಂದ್ರೆ 1861 ಕೌನ್ಸಿಲ್ ಕಾಯ್ದೆಗಳು. ಪೋರ್ಟ್ ಪೋಲಿಯೋ ಸಿಸ್ಟಮ್ ಅಂದ್ರೆ ಈಗ ನಾವು ನೋಡ್ತೀವಿ ಕ್ಯಾಬಿನೆಟ್ ನೋಡ್ತೀವಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನೋಡ್ತೀವಲ್ಲ, ಈ ರೀತಿ ಮಿನಿಸ್ಟರ್ನ ಹಂಚ್ಕೊಡುವಂತಹ ಒಂದು ಮೊಟ್ಟ ಮೊದಲ ಒಂದು ವ್ಯವಸ್ಥೆ ಯಾವಾಗ ಬರ್ತಂದ್ರೆ 1861. ಸೊ ಕೌನ್ಸಿಲ್ ನಲ್ಲಿ 3 ಜನ ಭಾರತೀಯರನ್ನ ಸೇರಿಸ್ಕೋತಾರ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ. 3 ಜನ ಭಾರತೀಯರು ಅಂದ್ರೆ ನಾವು ನೀವಂತರಲ್ಲ, ಬನಾರ್ಥ ರಾಜ ಇರ್ತಾನ, ಪಟಿಯಾಲ್ ಒಬ್ಬ ರಾಜ ಇರ್ತಾನ, ಮತ್ತ ಸರ್ ದಿನಕರ್ ರಾವ್ ಅಂತ. ಹೌದಾ? ಬ್ರಿಟಿಷರು ನೈಟ್ಹುಡ್ ಮಾಡ್ಕೊಟ್ರೆ ಸರ್ ಅಂತ ಅವ್ರಿಗೆ ಹೆಸರಿಂದ ಇರ್ತಿತ್ತು. ಹೌದಾ? ಈಗ ಎಲ್ರಿಗೂ ಸರ್ ಕರಿತೀವಿ ನಾವು. ಬಸ್ನಾಗ ಯಾರು ಸಿಕ್ಕರೆ ಸರ್ ಈ ಕಡೆ ಸೈಡ್ ಬರ್ರಿ, ಹೌದಾ, ನಮಸ್ಕಾರ ಸರ್ ಅಂತೀವಿ ನಾವು. ಬ್ರಿಟಿಷರು ಎಲ್ಲರಿಗೂ ಸರ್ ಅಂತಿರ್ಲ. ಅವ್ರು ಯಾರಿಗೆ ಅಂತಿದ್ರು? ಯಾರ್ಯಾರಿಗೆ ನೈಟ್ಹುಡ್ ಅವಾರ್ಡ್ ಕೊಡ್ತಿರಲ್ಲ ಅವರ ಸರ್ ಅನ್ಸ್ಕೋತಾರೆ. ಯಾಕಂದ್ರೆ ಸರ್ ಸಿ ವಿ ರಾಮನ್, ಹೌದಾ, ಸರ್ ಜಗದೀಶ್ ಚಂದ್ರ ಬೋಸ್, ಹೌದಾ, ಮತ್ತ ಸರ್ ದಿನಕರ್ ರಾವ್, ಈ ರೀತಿ. ಹೌದಾ? ನಂತರ 1800 ನಾವು ಈ ಒಂದು ಕಾಯ್ದೆ ನೋಡಿ, ನಾವು ಆಲ್ಮೋಸ್ಟ್ ಇಲ್ಲಿ ನಿಮ್ಗೆ PPT ಕೊಟ್ಟಿದ್ದೀನಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ಮಾಡ್ಕೋಬಹುದು. ಅದಕ್ಕಿಂತ ಹೆಚ್ಚ ನನ್ನ ಮಾತಿನ ಸ್ಕ್ರೀನ್ ಶಾಟ್ ಮಾಡ್ಕೊಡ್ರಿ.